ನವೀನ್ ನಮಸ್ತೆ ಸರ್ ನಮಸ್ಕಾರ. ಏನು ಈ ಥರ ನೀನು ಐಡ್ಲಾಗೋದೆ ಏನೋ ನನಗೆ ಒಳಮನಸ್ಸು ಚುಚ್ಚಕ್ಕೆ ಶುರುವಾಯಿತು. ಸೊ ಆಗ ಯೋಚನೆ ಮಾಡಿದೆ, ನಾನು ಡೊಮೆಸ್ಟಿಕ್ ಯಾಕೆ ಶುರು ಮಾಡಬಾರ್ದು ಅನ್ನೋದು ಅಲ್ಲಿಂದ ಡೊಮೆಸ್ಟಿಕ್ಕಿನ ಕಡೆ ನನ್ನ ಮನಸ್ಸು ಶುರುವಾಯಿತು ಯೋಚನೆ ಮಾಡೋದ್ರ ಬಗ್ಗೆ. ಅದು ಮೊದಲನೇದಾಗಿ ಕಾಶಿ ಅಯೋಧ್ಯ ದೇವಸ್ಥಾನಗಳಿಂದ ಶುರು ಮಾಡೋಣ ಅಂತ ಜನವರಿ 1ಗೆ ಕಾಶಿಲಿದ್ದೆ. ಅದೇ ರೀತಿ ಅತ್ಯಂತ ಪ್ರೀತಿಸುವಂಥ ಜಾಗ ನಾನು ಕಾಶ್ಮೀರ. ನೆಕ್ಸ್ಟು ಕಾಶ್ಮೀರ್ಗೆ ಹೋದೆ. ಸೊ ಅಲ್ಲಿಂದ ಈ ಡೊಮೆಸ್ಟಿಕ್ ಪ್ರವಾಸ ಶುರುವಾಗಿ ಅಂಡಮಾನ್ ಶುರುವಾಯಿತು. ಸರ್, ಅಂಡಮಾನ್ ವಿಶೇಷತೆ ಮೂಲತಃ ಏನು, ಆ ಮಣ್ಣಿನ ಗುಣ ಅಂದರೆ ಅಲ್ಲಿ ಜನರಲ್ಲಿ ಮೋಸ ಇಲ್ಲ. ಯಾವುದೇ ವಿದೇಶದ ಸಮುದ್ರಗಳೇನಿದೆ ಅದಕ್ಕೆ ಸಮಾನಾಂತರವಾಗಿ ಇನ್ನೂ ಒಂದು ಹೆಜ್ಜೆ ಜಾಸ್ತಿನೇ. ಕಾರಣ ಏನಂದರೆ ಅಲ್ಲಿ ಕ್ರೌಡ್ ಜಾಸ್ತಿ ಇರಲ್ಲ ಅಂಡಮಾನಲ್ಲಿ. ಆಚೆ ಪ್ರಪಂಚಕ್ಕೆ ಅದನ್ನು ಸರಿಯಾಗಿ ಎಕ್ಸ್ಪೋಸ್ ಆಗಿಲ್ಲ. ಇನ್ನೊಂದು ತಿಳಿ ನೀಲಿ ಬಣ್ಣದ ಸಮುದ್ರ. ನಾವು ಈ ಮಾರಿಷಸಲ್ಲಿ ನೋಡ್ಬೋದು, ಬಾಲಿಲಿ ನೋಡ್ಬೋದು, ಫುಕೆಟ್ ಮತ್ತು ಕ್ರಾಬಿಲ್ ನೋಡ್ಬೋದು. ಫೆರಿದು ಒಂದು ಅದ್ಭುತ ಜೀವನ. ಜನ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿಸ್ತೀವಿ, ಮಾಡ್ತೀವಿ, ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ನಮ್ಮ ಈ ಪ್ರವಾಸದ ಉದ್ದೇಶನೇ ಸರ್, ಯಾಕೆಂದರೆ ದಿನನಿತ್ಯದ ಜಂಜಾಟಗಳ ಮಧ್ಯೆ ಹೈರಾಣ ಆಗೋಗುತ್ತೆ. ಅದೇ ಟೆನ್ಷನ್ನು, ಅದೇ ಸ್ಟ್ರೆಸ್ಸಲ್ಲಿ ಜನ ಬದುಕ್ತಾ ಇರ್ತಾರೆ. ಅಲ್ಲಿಗೆ ಬಂದಾಗ ಏನಾಗುತ್ತೆ, ಸಣ್ಣ ವಯಸ್ಸಿನಿಂದ ಹಿಡಿದು ದೊಡ್ಡವರು ಎಲ್ಲ, ಅದರಲ್ಲೂ ನಮ್ಮ ಗ್ರೂಪ್ ಜೊತೆ ಬರೋರು, ನಾನು ಇದನ್ನು ಪ್ರಿಪೇರ್ ಮಾಡಿ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದಾನೆ. ಸೊ ಈ ಥರ ಎಲ್ಲ ಮರೆತು ಬಿಡಿ, ನೀವು ಮಗು ಥರ ಇರಿ, ನಿಮ್ಗೇನು ಬೇಕು ನನ್ನನ್ನು ಕೇಳಿ, ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ಅಂತ. ಸೊ ಎಲ್ಲ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ತಾರೆ. ಆಮೇಲೆ ಅದರಲ್ಲೂ ಹಾವ್ಲಾಗ್ ದ್ವೀಪಕ್ಕೆ ಕರ್ಕೊಂಡೋಗಿ ಇಳಿಸ್ಬಿಟ್ರಂತೂ ಅವ್ರ ಸಂತೋಷಕ್ಕೆ ಪಾರ ಇರಲ್ಲ. ನಮಸ್ತೆ. ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನನಗೆ ನೀವು ಸುಮಾರು ಮೆಸೇಜನ್ನು ಮಾಡಿದ್ದೀರಿ. ಕೆಲವರು ನನ್ನ ಗೆಳೆಯರು ಫೋನು ಮಾಡಿದರು, ಏನು ನಿಮ್ಮ ಗೆಳೆಯ ನವೀನ್ ಎಲ್ಲೋಗಿದ್ದಾರೆ, ನವೀನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿನ ಯಾವುದೇ ಮಾಹಿತಿಗಳು ಕೆಲವು ತಿಂಗಳಿಂದ ಬರ್ತಾ ಇಲ್ಲ ಅಂತ. ಅದಕ್ಕೆ ಕಾರಣ ಇದೆ. ನನ್ನ ಅನುಭವದಲ್ಲಿ ಕಂಡ ಹಾಗೆ, ಒಂದು ಪ್ರದೇಶಕ್ಕೆ ಯಾರನ್ನಾದರೂ ಕರೆದುಕೊಂಡು ಹೋಗಬೇಕು ಅಂತಾದರೆ ಬಹುತೇಕವಾಗಿ ಟೆಲಿಫೋನ್ನಲ್ಲಿ ಇವತ್ತಿನ ಟೆಕ್ನಾಲಜಿಯನ್ನು ಬಳಸಿ ವೈಯಕ್ತಿಕವಾಗಿ ಹೋಗದೇ ಟೂರನ್ನು ಕಂಡಕ್ಟ್ ಮಾಡುವುದೇ ಇವತ್ತಿನ ದಿನಚರಿ ಅಥವಾ ರೂಢಿಯಾಗಿದೆ. ಆದರೆ ನವೀನ್ ಕಳೆದ 7 ತಿಂಗಳಲ್ಲಿ ದೇಶದ 10 ರಾಜ್ಯಗಳನ್ನು ಸುತ್ತಿ ಈಗ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಸಿದ್ಧವಾಗಿದ್ದಾರೆ. ಅದರ ಜೊತೆ ಅದೇ 7 ತಿಂಗಳಲ್ಲಿ ಸುಮಾರು 6ಕ್ಕೂ ಹೆಚ್ಚು ದೇಶದ ಪ್ರವಾಸವನ್ನು ಮಾಡಿದ್ದಾರೆ. ಈಗ ನಿಮ್ಮ ನೀವು ಮಾತಾಡ್ತಾ ಇರುವಂಥ ಈ ಸಂದರ್ಶನದ ಆಚೆ ಅವರು ಹೊಸ ಒಂದು ಯುರೋಪಿನ ಪ್ರವಾಸವನ್ನು ಶೋಧಿಸಲಿಕ್ಕೂ ಹೊರಟಿದ್ದಾರೆ. ಹಾಗಾಗಿ ನವೀನನ ಈ ಬಿಡುವಿಲ್ಲದ ಅವರ ತಿರುಗಾಟದ ಮಧ್ಯೆ ಅವರ ಸಾಹಸಗಳನ್ನು ಕೇಳಬೇಕು ಅಂತ ನಿಮ್ಮಷ್ಟೇ ನಾನು ಕುತೂಹಲದಿಂದ ಇದ್ದೇನೆ. ಅದರಿಂದ ಅವ್ರಿಗೆ ಎಷ್ಟು ಸಮಯ ಇಲ್ಲ ಅಂತಂದರೆ, ನಾನು ಹುಬ್ಬಳ್ಳಿಯಲ್ಲಿದ್ದೆ, ಒಂದು ಬೇರೆಯ ರೆಕಾರ್ಡಿಂಗಿಗೆ ಬಂದಿದ್ದೆ. ಅವರು ಫ್ಲೈಟ್ ಹಿಡಿದು ಬೆಂಗಳೂರಿಂದ ಹುಬ್ಬಳ್ಳಿಗೆ ಬಂದಿದ್ದಾರೆ. ಅವ್ರನ್ನ ಹುಬ್ಬಳ್ಳಿಯಲ್ಲೇ ಇವತ್ತು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೇನೆ. ನವೀನ್ ನಮಸ್ತೆ. ಸರ್ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನೀವು ಈ ವಯಸ್ಸಲ್ಲೂ ಇಷ್ಟು ತಿರುಗಾಟ ಮಾಡ್ತೀರಿ. ಈ ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸನ್ನು ಜನರ ಮನಸ್ಸಿಗೆ ಮತ್ತು ಅವರ ಜೇಬಿಗೆ ತಕ್ಕಾಗಿ ಬಹಳ ರೀಸನೇಬಲ್ ಆಗಿ, ಯಾರೂ ಕೊಡದೇ ಇದ್ದಂಥ ಫುಡ್ಡು, ಯಾರೂ ಕೊಡದೇ ಇದ್ದಂಥ ಅಕೊಮಡೇಷನ್ನು, ಯಾರೂ ಕೊಡದೇ ಇದ್ದಂಥ ಪ್ರಯಾಣ, ಮತ್ತು ನಿಮ್ಮೊಟ್ಟಿಗೆ ಒಂದು ಸಾರಿ ಪ್ರಯಾಣ ಮಾಡಿದ್ರೆ 10 ಸಾರಿ ಹೋಗುವಂಥ ಪ್ರವಾಸಿಗರನ್ನು ನಾನೇ ಸ್ವತಃ ಕಂಡಿದ್ದೇನೆ. ಇವೆಲ್ಲ ಹೇಗೆ ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸನ್ನು ಯಾವುದೋ ಒಂದು ಹಠಕ್ಕಾಗಿ ಹುಟ್ಟಾಕಿದ್ರೆ ಅಂತ ಅಂದ್ಕೊಳ್ತೇನೆ ನಾನು. ಇವತ್ತದು ಹೇಗೆ ನಡೀತಾ ಇದೆ? ನಿಮ್ಮ ಈ 7 ತಿಂಗಳ ನಿಮ್ಮ ಅನುಭವವನ್ನು ಕೇಳುವ ಕುತೂಹಲದಲ್ಲಿದೆ ನಾನು. ಖಂಡಿತ ಸರ್, ಖಂಡಿತ. ಇದೊಂದು ತುಂಬ ದೀರ್ಘ ಅಂತಲೂ ಹೇಳೋಕ್ಕಾಗಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ, ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ನಮ್ಮಿಬ್ಬರ ಪರಿಚಯ, ಬಾಂಧವ್ಯ, ನಾವು ನಡೆದು ಬಂದ ಹಾದಿ ಪ್ರತಿಯೊಂದೂ ನಾವು ಇದರಲ್ಲೇ ಚರ್ಚೆನೂ ಸಹ ಮಾಡಿದ್ದೀವಿ. ಒಂದೆರಡು ಟೂರ್ ಕಂಪ್ನಿಯವರು ಹತ್ತಿಸಿದ ಕಿಡಿ ಇದು. ಕೊರೋನಾ ಬಂದ ನಂತರ ನನ್ನ ಇಡೀ ಕುಟುಂಬದ ಜೊತೆ ಹೋದಾಗ ಆಗಿದ ಕಹಿ ಅನುಭವಗಳ ಇದೇನಂತಾರೆ, ಅದರ ಪ್ರತಿಫಲ ಇದು ಇವತ್ತು. ಹೌದು, ಪರಿಣಾಮ ಇವತ್ತು. ನನಗಾಗಿರೋ ತೊಂದರೆನ ನಾನು ಸಹಿಸ್ದೆ. ಎಷ್ಟು ಜನಕ್ಕೆ ಆ ಶಕ್ತಿ ಇರುತ್ತೆ?
ಅನ್ನೋ ಮೂಲತಃ ಒಂದು ಬೇಸಿಕ್ಸ್ ಇಟ್ಕೊಂಡು ಶುರು ಮಾಡಿದ್ದು ಈ NJ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅನ್ನೋದು ಒಂದು ಮಗು ಸಂಸ್ಥೆ. ಆ ಶುರು ಮಾಡಿದ ಸಂಸ್ಥೆ ಇವತ್ತಿಗೆ ಅಜಮಾಸು ನಿಮಗೆ 10 ರಾಜ್ಯಗಳ ಪ್ಯಾಕೇಜಸ್ ಸಿಗುತ್ತೆ ನಿಮಗೆ. ಮುಂಚೆ ಶುರು ಮಾಡಿದ್ದೆ ನಾವು ಎಲ್ಲರೂ ಮೆಟ್ಲಿಂದ ಮೇಲಕ್ಕೆ ಹೋದರೆ ನಾವು ಮೇಲಿಂದ ಏನು ಮಾಡಿದ್ವಿ, ಫಸ್ಟೇ ಇಂಟರ್ನ್ಯಾಷನಲ್ ಸ್ಟಾರ್ಟ್ ಮಾಡಿದೆ. ಇಂಟರ್ನ್ಯಾಷನಲ್ ಸ್ಟಾರ್ಟ್ ಮಾಡ್ತಾ 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 ಒಂದು ಬಿಡು ಅಂತ ತೊಗೊಂಡೆ. ಡಿಸೆಂಬರಲ್ಲಿ 15ನೇ ತಾರೀಕು ಬಿಡು ತೊಗೊಂಡೆ. ಕಾರಣ ಏನಂತಂದರೆ ಅದು 25ನೇ ಇಸ್ವಿಲಿ, ಡಿಸೆಂಬರ್ ತಿಂಗಳು 25ನೇ ಇಸ್ವಿಲಿ ಒಂದು ಬಿಡುವು ಇರಲಿ. ಯಾಕೆಂದರೆ ಆ ಟೈಮಲ್ಲಿ ತುಂಬ ಪೀಕ್, ಎಲ್ಲ ಕಡೆ ಸಾಕಷ್ಟು ಕಡೆ ಕ್ರೌಡ್ ಇರುತ್ತೆ. ನಾವು ಕರ್ಕೊಂಡೋದ್ರೆ ಅವ್ರಿಗೆ ಏನಾಗುತ್ತೆ, ಒಂದು ಸಫಿಷಿಯೆಂಟ್ ಅವ್ರಿಗೆ ಅಕಾಮಿಡೇಷನ್ ಕೊಡೋಕ್ಕಾಗಲ್ಲ, ಕ್ವಾಲಿಟಿ ಫುಡ್ ಕೊಡ್ಸೋಕ್ಕಾಗಲ್ಲ. ಆಮೇಲೆ ಹಾಫ್ ಆನ್ ಅವರಲ್ಲಿ ಯಾವುದೋ ಒಂದು ಸ್ಥಳನ ನಾವು ವಿಸಿಟ್ ಮಾಡಿ ಬರ್ತೀವಿ ಅಂದರೆ ಆ ಟೈಮಲ್ಲಿ ಅರ್ಧ ದಿನ ಬೇಕಾಗುತ್ತೆ, ಅಷ್ಟು ಜನ ಇರ್ತಾರೆ. ಸೊ ಹಾಗಾಗಿ ಏನು ಮಾಡಿದೆ, ನಾನು ಒಂದು ಬಿಡು ತೊಗೊಳೋಣ ಜನವರಿ 15ವರೆಗೂ ಅಂತ ಮನೇಲಿದ್ದೆ. ಆ ಸಮಯ ಏನಾಯಿತು, ನನಗೆ ಒಂದು 4-5 ದಿನ ಇದ್ದೆ. ಅದಾದಮೇಲೆ ನನಗೆ ಇರೋಕ್ಕಾಗ್ತಿರ್ಲಿಲ್ಲ. ಏನು ಈ ಥರ ನೀನು ಐಡ್ಲಾಗೋದೆ, ಏನೋ ನನಗೆ ಒಳಮನಸ್ಸು ಚುಚ್ಚಕ್ಕೆ ಶುರುವಾಯಿತು. ಸೊ ಆಗ ಯೋಚನೆ ಮಾಡಿದೆ, ನಾನು ಡೊಮೆಸ್ಟಿಕ್ ಯಾಕೆ ಶುರು ಮಾಡಬಾರ್ದು ಅನ್ನೋದು. ಅಲ್ಲಿಂದ ಡೊಮೆಸ್ಟಿಕ್ಕಿನ ಕಡೆ ನನ್ನ ಮನಸ್ಸು ಶುರುವಾಯಿತು ಯೋಚನೆ ಮಾಡೋದ್ರ ಬಗ್ಗೆ. ಅದು ಮೊದಲನೇದಾಗಿ ಕಾಶಿ ಅಯೋಧ್ಯ ದೇವಸ್ಥಾನಗಳಿಂದ ಶುರು ಮಾಡೋಣ ಅಂತ ಜನವರಿ 1ಗೆ ಕಾಶಿಲಿದ್ದೆ. ಅದೇ ರೀತಿ ಅತ್ಯಂತ ಪ್ರೀತಿಸುವಂಥ ಜಾಗ ನಾನು ಕಾಶ್ಮೀರ. ನೆಕ್ಸ್ಟ್ ಕಾಶ್ಮೀರಿಗೆ ಹೋದೆ. ಸೊ ಅಲ್ಲಿಂದ ಈ ಡೊಮೆಸ್ಟಿಕ್ ಪ್ರವಾಸ ಶುರುವಾಗಿ ಅಂಡಮಾನ್ ಶುರುವಾಯಿತು, ಹಾಗೆ ಕುಲು ಮನಾಲಿ ಶುರುವಾಯಿತು, ಮತ್ತು ರಾಜಸ್ಥಾನ, ಗುಜರಾತು, ಮಧ್ಯಪ್ರದೇಶ, ಹೀಗೆ ಹಲವಾರು ರಾಜ್ಯಗಳು, ಕರ್ನಾಟಕ, ಒರಿಸ್ಸಾ, ಅಸ್ಸಾಮು, ಕೋಲ್ಕತ್ತಾ, ಡಾರ್ಜಿಲಿಂಗು, ಈ ಥರ ಹಲವಾರು ಸ್ಥಳಗಳನ್ನ ಪ್ಯಾಕೇಜನ್ನು ನಾನು ಮೊದಲನೇ ಸಾರಿ ನಾನು ಹೋಗಿ ನೋಡಿ ಬಂದು ಮತ್ತೆ ಅದೇ ರೀತಿ ಗ್ರೂಪ್ಸ್ನ ಕರ್ಕೊಂಡು ಹೋಗೋ ಥರ ಮಾಡಿ, ಇದೇ ನನಗೆ ಸ್ಫೂರ್ತಿ. ಈ ಜೀವನ, ಕುಟುಂಬ ಪ್ರತಿಯೊಂದು ಹಾಗೆ ಮುನ್ನಡೀತಾ. ಈ 7 ತಿಂಗಳಲ್ಲಿ ಸುಮಾರು 10 ರಾಜ್ಯಗಳನ್ನು ನೀವು ಸುತ್ತಿದ್ರಲ್ಲ, ಆ ರಾಜ್ಯಗಳ ಬಗ್ಗೆ ಒಂದೊಂದು ಜಲಕ್ಕೆ ಹೇಳಿ. ಯಾಕೆಂದ್ರೆ ಒಂದು ನನಗೂ ಅದರ ಕುತೂಹಲ ಇದೆ, ಇನ್ನೊಂದು ನಾವು ಪ್ರಪಂಚ ಸುತ್ತುವ ಮೊದಲು ಗಣಪತಿ ಅವರ ತಂದೆ ತಾಯಿಯನ್ನು ಸುತ್ತದಾಗಿ ನಾವು ನಮ್ಮ ರಾಜ್ಯವನ್ನ, ನಮ್ಮ ದೇಶವನ್ನ ಸುತ್ತೋದು ಹೆಚ್ಚು ಸೂಕ್ತ ಅಂತ ನನಗನ್ನಿಸ್ತದೆ. ನೀವು ಅಂಡಮಾನ್ ಅಂತಂದ್ರೆ, ಅಂಡಮಾನ್ ವಿಶೇಷತೆ ಏನು ಸರ್? ಅಂಡಮಾನ್ ವಿಶೇಷತೆ ಮೂಲತಃ ಏನು, ಆ ಮಣ್ಣಿನ ಗುಣ ಅಂದರೆ ಅಲ್ಲಿ ಜನರಲ್ಲಿ ಮೋಸ ಇಲ್ಲ. ಯಾವುದೇ ವಿದೇಶದ ಸಮುದ್ರಗಳೇನಿದೆ ಅದಕ್ಕೆ ಸಮಾನಾಂತರವಾಗಿ ಇನ್ನೂ ಒಂದು ಹೆಜ್ಜೆ ಜಾಸ್ತಿನೇ. ಕಾರಣ ಏನಂದರೆ ಅಲ್ಲಿ ಕ್ರೌಡ್ ಜಾಸ್ತಿ ಇರಲ್ಲ ಅಂಡಮಾನಲ್ಲಿ. ಆಚೆ ಪ್ರಪಂಚಕ್ಕದಿನ್ನ ಸರಿಯಾಗಿ ಎಕ್ಸ್ಪೋಸ್ ಆಗಿಲ್ಲ. ಇನ್ನೊಂದು ತಿಳಿ ನೀಲಿ ಬಣ್ಣದ ಸಮುದ್ರ. ನಾವು ಈ ಮಾರಿಷಸಲ್ಲಿ ನೋಡ್ಬೋದು, ಬಾಲಿಲಿ ನೋಡ್ಬೋದು, ಫುಕೆಟ್ ಮತ್ತು ಕ್ರಾಬಿಲಿ ನೋಡ್ಬೋದು. ಅದೇ ಗುಣಮಟ್ಟದ ಸಮುದ್ರನ ಇವತ್ತು ನಾವು ಅಂಡಮಾನಲ್ಲಿ ಕಾಣ್ಬೋದು. ಅಂಡಮಾನಲ್ಲಿ ಅದರಲ್ಲೂ ನಾವು ಒಂದು ದ್ವೀಪಗಳಿಗೆ ಹೋಗ್ಬೇಕು, ಹಲವಾರು ದ್ವೀಪಗಳಿದೆ. ಅದರಲ್ಲೊಂದು ಒಂದು ದ್ವೀಪ ಬಂದು ಹ್ಯಾವ್ಲಾಕ್ ಅಂತ, ಅದ್ಭುತವಾದ ಸಮುದ್ರಗಳು. ನಿಮಗೆ ನಾನು ಶುರು ಮಾಡಾಗಲೇ ಇಲ್ಲಿಗೆ ಒಂದು 10 ಗ್ರೂಪ್ ಮೇಲೆ ಅಲ್ಲಿಗೆ ಜರ್ನಿ ಮಾಡಿದ್ದಾರೆ ನನ್ನ ಜೊತೆ. ಆಮೇಲೆ ಅಲ್ಲಿ ಜನಗಳು ತುಂಬ ಸ್ನೇಹಜೀವಿಗಳು, ಮೋಸ ಗೊತ್ತಿಲ್ಲದಿರೋರು, ಫ್ರಾಡ್ ಅನ್ನೋದಿಲ್ಲ ಅಲ್ಲಿ. ನಾನು ಕೇಳಿದೆ ಯಾಕೆ ಹೀಗೆ ಅಂದರೆ, ಸರ್ ಇಲ್ಲಿ ಕಳ್ತನ ಮಾಡಿ ತಪ್ಸ್ಕೊಳಕ್ಕೆ ಆಚೆ ಎಲ್ಲೂ ಹೋಗೋಕ್ಕಾಗಲ್ಲ. ಇಲ್ಲ ಹೋದರೆ ಅವನು ವಿಮಾನದಲ್ಲಿ ಹೋಗಬೇಕು, ಇಲ್ಲ ಸಮುದ್ರ ಮಾರ್ಗದಲ್ಲಿ ಹೋಗಬೇಕು. 2 ಬಿಟ್ಟೆಲ್ಲೂ ಈ ಸಣ್ಣ ಜಾಗದಿಂದ ಆಚೆ ಹೋಗೋಕ್ಕಾಗಲ್ಲ. 2ರಲ್ಲೂ ಹಿಡಿತಾರೆ. ಹೌದು, ಅದರಲ್ಲೂ ಅದು ಬೇಸಿಕ್ಸು. 2ನೇದು ಇಲ್ಲಿ ಪ್ರತಿಯೊಂದು ಒಂದು ಬೆಂಕಿಪಟ್ಟಣದಿಂದ ಹಿಡಿದು ಸಾಸಿವೆಯಿಂದ ಹಿಡಿದು ಎಲ್ಲ ಆಚೆ ಪ್ರಪಂಚದಿಂದನೇ ನಮ್ಮ ಇದಕ್ಕೆ ಅಂಡಮಾನಿಗೆ ಬರಬೇಕು. ಹಾಗಾಗಿ ನೀವುಗಳು ಬಂದರೆ ನಮಗೆ ಇಲ್ಲಿ ಜೀವನ ಅನ್ನೋ ಮನೋಭಾವನೆ ಇಟ್ಕೊಂಡು ನಾವು ಅತಿಥಿಗಳು ಅಂದರೆ ತುಂಬ ಪ್ರೀತಿಯಿಂದ ಆದರದಿಂದ ಕಾಣ್ತಾರೆ. ಸೊ ಹಾಗಾಗಿ ಇದು ಅಂಡಮಾನ್ನ ವಿಶೇಷ. ಅಂಡಮಾನ್ಗೆ ಕರ್ಕೊಂಡು ಹೋದರೆ ಏನೆಲ್ಲ ತೋರಿಸ್ತೀರಿ ಸರ್? ಅಂಡಮಾನಲ್ಲಿ 2 ನೈಟು ಪೋರ್ಟ್ ಬ್ಲೇರ್ ಅಂತ ಇದೆ ಕ್ಯಾಪಿಟಲ್. ಅದನ್ನು ಇವಾಗ ವಿಜಯಪುರ ಅಂತ ಮಾಡಿದ್ದಾರೆ. ಪೋರ್ಟ್ ಬ್ಲೇರ್ ಅನ್ನೋದು ಇಂಗ್ಲೀಷ್ ವರ್ಡನ್ನು ಈಗ ಇನ್ನೂ ಸ್ವಲ್ಪ ದಿನ ಬಳಕೆ ಆದಮೇಲೆ ವಿಜಯಪುರ ಅನ್ನೋದನ್ನು ಎಲ್ಲ ಜನಗಳಿಗೆ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನ್ ಮರ್ತೋಗ್ತಾರೆ ಪೋರ್ಟ್ ಬ್ಲೇರ್ ಅನ್ನೋದನ್ನು. ಅಲ್ಲಿ 2 ನೈಟ್ಸು ಸ್ಟೇ ಕೊಡ್ತೀವಿ. ಮೊದಲನೇ ದಿನ ಅಲ್ಲೇ ಇರ್ತಾರೆ. ಪೋರ್ಟ್ ಬ್ಲೇರಿಗೆ ಬಂದು ಅಲ್ಲಿ ಅಂಡಮಾನ್ ಜೈಲ್ ತೋರಿಸ್ತೀವಿ. ಸೊ ಜೈಲಿನ ಜೊತೆಗೆ ಅಲ್ಲಿ ಮ್ಯೂಸಿಕಲ್ ಒಂದು ಲೈಟಿಂಗ್ ಶೋ ಇದೆ, ಅದನ್ನು ತೋರಿಸ್ತೀವಿ. ಅಲ್ಲೊಂದು ಈ ಹಳೆಯ ಒಂದು ಮ್ಯೂಸಿಯಂ ಇದೆ, ಅದನ್ನೆಲ್ಲ ಪ್ರಿಸರ್ವ್ ಮಾಡಿ ಆ ಜಾರ್ವಾ ಟ್ರೈಬ್ಸು ಯಾವ ಥರ ಇಲ್ಲಿ ಶುರುವಾದರು, ಮಾಡಿದ್ರು, ಏನೇನು ಉಪಯೋಗಿಸ್ತಾಯಿದ್ರು ಅದೆಲ್ಲ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ. ಅವತ್ತೆಲ್ಲ ಹೋಲ್ ಡೇ ಅಲ್ಲೇ ಇದ್ದು ಮಾರನೇ ದಿನ ನಾವು ಹ್ಯಾವ್ಲಾಕ್ ಕಡೆ ಫೆರಿ ಇರುತ್ತೆ.
ಆ ಫೆರಿದು ಒಂದು ಅದ್ಭುತ ಜೀವನ. ಜನ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿಸ್ತೀವಿ, ಮಾಡ್ತೀವಿ, ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ನಮ್ಮ ಈ ಪ್ರವಾಸದ ಉದ್ದೇಶನೇ ಸರ್ ಯಾಕೆಂದರೆ ದಿನನಿತ್ಯದ ಜಂಜಾಟಗಳ ಮಧ್ಯೆ ಹೈರಾಣಾಗೋಗಿರ್ತೀವಿ. ಅದೇ ಟೆನ್ಷನ್ನು, ಅದೇ ಸ್ಟ್ರೆಸ್ಸಲ್ಲಿ ಜನ ಬದುಕ್ತಾ ಇರ್ತಾರೆ. ಅಲ್ಲಿಗೆ ಬಂದಾಗ ಏನಾಗುತ್ತೆ, ಸಣ್ಣ ವಯಸ್ಸಿನಿಂದ ಹಿಡಿದು ದೊಡ್ಡವರು ಎಲ್ಲ, ಅದರಲ್ಲೂ ನಮ್ಮ ಗ್ರೂಪ್ ಜೊತೆ ಬರೋರಿಗೆ ನಾನು ಇದನ್ನು ಪ್ರಿಪೇರ್ ಮಾಡಿ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದಾನೆ. ಸೊ ಈ ಥರ ಎಲ್ಲ ಮರೆತು ಬಿಡಿ, ನೀವು ಮಗು ಥರ ಇರಿ, ನಿಮ್ಗೇನು ಬೇಕು ನನ್ನನ್ನು ಕೇಳಿ, ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ಅಂತ. ಸೊ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಆಮೇಲೆ ಅದರಲ್ಲೂ ಹಾವ್ಲಾಕ್ ದ್ವೀಪಕ್ಕೆ ಕರ್ಕೊಂಡೋಗಿ ಇಳಿಸ್ಬಿಟ್ರಂತೂ ಅವ್ರ ಸಂತೋಷಕ್ಕೆ ಪಾರ ಇರಲ್ಲ. ಸೊ ಅಲ್ಲಿ ರಾಧಾಕೃಷ್ಣ ಬೀಚ್ ಅಂತ ಒಂದು ಬರುತ್ತೆ, ಹಾಗೆ ಎಲಿಫೆಂಟ್ ಬೀಚ್ ಅಂತ ಒಂದು ಬರುತ್ತೆ. ಇದೆರಡೂ ಇನ್ನೊಂದು ಕಾಲಾಪತ್ತರ್ ಬೀಚ್ ಅಂತ ಬರುತ್ತೆ. ಮೊದಲನೇ ದಿನ ನಾವೇನು ಮಾಡ್ತೀವಿ, ರಾಧಾಕೃಷ್ಣ ಬೀಚು ಮತ್ತು ಎಲಿಫೆಂಟ್ ಬೀಚನ್ನ ತೋರಿಸಿರ್ತೀವಿ, ಕಾಲಾಪತ್ತರ್ ಬೀಚನ್ನ ತೋರಿಸಿರ್ತೀವಿ. ಮರುದಿನ ನಾವೇನು ಮಾಡ್ತೀವಿ, ಅವ್ರನ್ನ ಎಲಿಫೆಂಟ್ ಬೀಚಿಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿಂದ ಇನ್ನೊಂದು ಸ್ವಲ್ಪ ಒಂದು 1 hour ಜರ್ನಿ ಇರುತ್ತೆ. ಸಣ್ಣ ಬೋಟ್ಗಳಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಈ ಮೊನ್ನೆ ನಮ್ಮ ಇವ್ರಿಗೆ ಟೂರಿಸ್ಟ್ಗಳಿಗೆ ಏನು ಇದು ಬೇಕಾಗುತ್ತಲ್ವ, ಮನೋರಂಜನೆ ಅಂದರೆ ಜೆಟ್ ಸ್ಕೀ ಬರುತ್ತೆ, ಪ್ಯಾರಾಸೈಲಿಂಗ್ ಬರುತ್ತೆ, ಸ್ಕೂಬಾ ಡೈವಿಂಗ್ ಬರುತ್ತೆ, ಆ ಥರದ್ದೆಲ್ಲ ಎಂಟರ್ಟೈನ್ಮೆಂಟ್ಸ್ ಇರುತ್ತೆ. ಸೊ ಇದು ನಮ್ಮ ಪ್ಯಾಕೇಜಲ್ಲಿ ಇದೊಂದಿರಲ್ಲ. ಅದನ್ನು ಯಾಕೆಂದರೆ ಅವ್ರವ್ರ ಏಜ್ಗೆ ತಕ್ಕನಾಗಿ ಅವ್ರವ್ರು ಅದನ್ನು ಅನುಭವಿಸ್ಬೇಕಾಗಿರುತ್ತೆ. ಸೊ ಅವರೇ ಸೆಲೆಕ್ಟ್ ಮಾಡ್ಕೊತಾರೆ ಯಾವ್ದು ಬೇಕು ಏನಂತ ಮಾಡ್ತಾರೆ. ಅಷ್ಟು ಬಿಟ್ಟು ಮತ್ತೆ ವಾಪಸ್ ಮಧ್ಯಾಹ್ನ ನಾವು ಸಂಜೆ ಅಷ್ಟೊತ್ತಿಗೆ ಹ್ಯಾವ್ಲಾಕಿಗೆ ಬರ್ತೀವಿ. ಅಲ್ಲಿಗೆ 2 ನೈಟು ಸ್ಟೇ ಹ್ಯಾವ್ಲಾಕಲ್ಲಿ ಇರ್ತೀವಿ. ಮತ್ತು ಮರುದಿನ ನಾವು ಪೋರ್ಟ್ ಬ್ಲೇರಿಗೆ ಬರ್ತೀವಿ. ಪೋರ್ಟ್ ಬ್ಲೇರಿಗೆ ಬಂದರೆ ಅಲ್ಲಿ ಸುಭಾಷ್ ಚಂದ್ರ ಬೋಸು 1943ನೇ ಇಸವಿಲಿ ನಮಗೆ ಸ್ವಾತಂತ್ರ್ಯ ಬಂದಿದ್ದ ದ್ಯೋತಕವಾಗಿ ಅಲ್ಲಿ ಫ್ಲ್ಯಾಗ್ ಹಾಯಿಸ್ಟ್ ಮಾಡಿಸ್ತಾರೆ. ಅದೊಂದು ಮಾನ್ಯುಮೆಂಟ್ ಥರ ಇವತ್ತು ಕಾಪಾಡ್ಕೊಂಡಿದ್ದಾರೆ. ಆ ಜಾಗ ಕರ್ಕೊಂಡೋಗಿ ಅಲ್ಲಿಂದ ಒಂದು ರೋಸ್ ಐಲ್ಯಾಂಡ್ ಅಂತ ಸಿಗುತ್ತೆ. ಜಿಂಕೆಗಳು ಬ್ರಿಟಿಷರ ಕಾಲದಲ್ಲಿ ತಂದುಬಿಟ್ಟಿದ್ದಂತೆ 4 6 ಅದಿವತ್ತು 100 ಸಂಖ್ಯೆಯಲ್ಲಿ ಬೆಳೆದಿವೆ. ಎಷ್ಟು ನಮ್ಮ ಮನೇಲಿ ನಾಯಿ ಮರಿಗಳನ್ನ ನಾವು ಅಂದರೆ ಆ ದ್ವೀಪದಿಂದ ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ ನಾವು. ಅದಕ್ಕೆ ಸರ್ಕಾರ ಅಲ್ಲಿ ಅದನ್ನು ತಿನ್ನುವ ಪ್ರಾಣಿಯೂ ಇಲ್ಲ ಸರ್, ಇಲ್ಲ, ತಿನ್ನೋ ಪ್ರಾಣಿ ಇಲ್ಲ. ಆಮೇಲೆ ಮನುಷ್ಯರಿಂದನೂ ಯಾರೋ ಅಪಾಯ ಆದರೆ ಒಬ್ರು ಗಲ್ಲು ಶಿಕ್ಷೆಗೆ ಏನು ಶಿಕ್ಷೆ ಕೊಡ್ತಾರೆ, ಆ ಜಿಂಕೆ ಅಪಾಯ ಮಾಡಿದವ್ರಿಗೆ ಆ ಶಿಕ್ಷೆ ಇದೆ ಇಲ್ಲಿ. ಸೊ ಈಗ ನಮ್ಮ BJP ಸರ್ಕಾರ ಬಂದಮೇಲೆ ಅದನ್ನೆಲ್ಲ ತುಂಬ ಕ್ರಮಬದ್ಧವಾಗಿ ಕಾಪಾಡಿ ಅದನ್ನೆಲ್ಲ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಆ ಐಲ್ಯಾಂಡಿಂದ ನಿಂತ್ಕೊಂಡು ನೋಡಿದ್ರೆ ಇವತ್ತಿಗೂ ನಮ್ಮ 20 ರೂಪಾಯಿ ನೋಟ್, ಹಳೆ ನೋಟಲ್ಲಿ ಒಂದು ದ್ವೀಪ ಕಾಣುತ್ತೆ ನಿಮಗೆ. ಆ ದ್ವೀಪದೊಂದು ಕುರುಹು ಏನಂತಾರೆ ಅದಕ್ಕೆ, ಈ ಕುತುಬ್ ಮಿನಾರ್ ಟೈಪ್ ಕಾಣುತ್ತೆ, ಅದಲ್ಲಿಂದ ವಿಸಿಬಲ್. ಇದನ್ನು ನೋಡೇ ಅಲ್ಲಿಗೆ ಅಳವಡಿಸಿರೋದು ಅಂತ. ಸೊ ಇದಿಷ್ಟು ನೋಡಿ ಸಿಹಿ ನೆನಪುಗಳೊಂದಿಗೆ 5ನೇ ದಿನ ನಾವು ವಾಪಸ್ಸು ಬೆಂಗಳೂರು ಕಡೆ ಪ್ರಯಾಣ. ಓಕೆ, ಅಲ್ಲೇನು ಫಿಶ್ ಊಟ ಕೊಡಿಸ್ತೀರಾ ಸರ್? ಎಲ್ಲ ವೆಜ್ಜು ನಾನ್ ವೆಜ್ ಎಲ್ಲ ಇರುತ್ತೆ. ಫಿಶ್ ಇರುತ್ತೆ, ಚಿಕನ್ ಇರುತ್ತೆ, ವೆಜಿಟೇರಿಯನ್ಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ ಎಲ್ಲ ಕಡೆ. ಇದರ ಪ್ಯಾಕೇಜ್ ಎಷ್ಟು ಸರ್? ಇದ್ರ ಪ್ಯಾಕೇಜು ನಾನು ಇದುವರೆಗೂ 48,000 ರೂಪಾಯಿಗೆ ಮಾಡ್ತಾಯಿದ್ದೆ, ವಿತ್ ಆಲ್ ಇನ್ಕ್ಲೂಸಿವ್. ಫ್ಲೈಟ್ ಇರುತ್ತೆ, ಫುಡ್ ಇರುತ್ತೆ, ಅಕಾಮಿಡೇಷನ್ ಇರುತ್ತೆ. 48,000ಕ್ಕೆ ಮಾಡ್ತಾಯಿದ್ವಿ. ಇದಾದಮೇಲೆ ಏನಾಗುತ್ತೆ, ಈ ಅಕ್ಟೋಬರಿಂದ ಈ ಯುದ್ಧದ ನಡುವೆ ಫ್ಲೈಟ್ಗಳು ಯಾವುದು ಸರಿಯಾಗಿ ಕ್ರಮವಾಗಿ ಸಿಗ್ತಾಯಿಲ್ಲ. ನಮ್ಮ ಲ್ಯಾಂಡ್ ಪ್ಯಾಕೇಜ್ ಬಂದಿದ್ದು 25,000 ರೂಪಾಯಿ ಇದೆ. ಇದು ಇನ್ಕ್ಲೂಡಿಂಗ್ ಫ್ಲೈಟು ಬೇಕು ಅಂದಾಗ 48,000 ಆಗುತ್ತೆ. ಈ ಫ್ಲೈಟ್ ಫ್ಲಕ್ಚುಯೇಟ್ ಆಗ್ತಾ ಇರೋದ್ರಿಂದ ನಾನೇನು ಮಾಡಿದ್ದೀನಿ, ಫ್ಲೈಟನ್ನ ಆಮೇಲೆ ಇನ್ನು ಕೆಲವ್ರು ಏನು ಮಾಡ್ತಾರೆ, ನಾನು ಅನೌನ್ಸ್ ಮಾಡಿದಾಗ ಎಲ್ಲ ಬುಕ್ ಮಾಡ್ಕೊತಾರೆ, ಇನ್ನು ಕೆಲವರು ಲಾಸ್ಟ್ ಮೂಮೆಂಟಲ್ಲಿ ಬರ್ತಾರೆ. ಸೊ ಅವ್ರ ಹತ್ರ ಫ್ಲೈಟ್ ರೇಟ್ ಜಾಸ್ತಿ ತೊಗೊಬೇಕಾಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಬೇಡ ದುಡ್ಡು ಯಾಕೆ ಹಾಳು ಮಾಡ್ತೀನಿ ಅವ್ರತ, ನೆಕ್ಸ್ಟ್ ಗ್ರೂಪ್ ಇರುತ್ತಲ್ಲ ಅವಾಗ ಮುಂಚೆ ಜಾಯಿನ್ ಆಗಿ ಅಂತೇಳಿ ಕಳಿಸಿ. ಇನ್ನು ಕೆಲವರು ಮಕ್ಳಿಗೆ ರಜಾ ಇರಲ್ಲ, ಅದು ಇದು ಅಂತಾರೆ, ಅವ್ರು ಏನು ಮಾಡ್ತಾರೆ, ವಿಧಿ ಇಲ್ಲ ಆ ಫ್ಲೈಟ್ ರೇಟನ್ನು ಕೊಟ್ಟು ಬರ್ತಾರೆ. ಯೂಶ್ವಲಿ ನಮ್ಮ ಲ್ಯಾಂಡ್ ಪ್ಯಾಕೇಜ್ ಅಂಡಮಾನಿಗೆ ಬಂದು ಕೇವಲ 25,000 ರೂಪಾಯಿ. ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಎಕ್ಸೆಪ್ಟ್ ಅವರು ವಾಟರ್ ಆಕ್ಟಿವಿಟಿ ಬಿಟ್ಟು. ಜೊತೆಗೆ ನಾವು ಇರ್ತೀವಿ, ನಾನಿರ್ತೀನಿ, ನನ್ನ ಮಕ್ಕಳಿಬ್ಬರು ಮಕ್ಕಳಲ್ಲಿ ಒಬ್ಬರು ಮಕ್ಕಳು ಯಾರಾದರೂ ಒಬ್ಬರಲ್ಲ ಒಬ್ಬರು ಹೋಗ್ತಾರೆ. ಇಡೀ ನಮ್ಮ ಇದೇನು ಸಿಸ್ಟಮ್ ನಡೀತಾ ಇದೆ ನಾವು ಮನೆಯವರಿಂದ ಅಷ್ಟೆ. ಸೊ ಹಾಗಾಗಿ ಇದುವರೆಗೂ ಅದನ್ನು ನಡೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗ 25,000ಕ್ಕೆ ಮಾಡ್ತಿದ್ದೀರಿ? ಹೌದು ಹೌದು ಹೌದು. ಲ್ಯಾಂಡ್ ಪ್ಯಾಕೇಜ್ ಬಂದು 25,000 ವಿತ್ ಆಲ್ ಇನ್ಕ್ಲೂಸಿವ್, ಫ್ಲೈಟ್ ಎಕ್ಸ್ಟ್ರಾ. ಹೌದು ಹೌದು ಹೌದು. ಫ್ಲೈಟ್ ಆಹಾಯ ಹೊತ್ತಿನಲ್ಲಿ ಏನೇನಾಗುತ್ತೆ? ಹೌದು ಹೌದು, ಅದನ್ನೂ ಸೇರಿದ್ರೆ 48,000ಕ್ಕೆ ಮಾಡ್ತಾಯಿದ್ದೀನಿ. ಫ್ಲೈಟು ಸೇರಿ ನಾನು ಯಾವಾಗ ಅನೌನ್ಸ್ ಮಾಡ್ತೀನಿ ಅವಾಗ ಜಾಯಿನ್ ಆದರೆ 48,000ಗೆ ಮಾಡಿಕೊಡ್ತಾರೆ. ನೋಡಿ ವೀಕ್ಷಕರೇ, ಅಂಡಮಾನು ನೀವು ಬೇರೆ ಪ್ರವಾಸಿಗರೊಟ್ಟಿಗೆ ಹೋಗಿದ್ದೀರೋ ಅಥವಾ ಹೋಗಲಿಲ್ವೋ ನನಗೆ ಗೊತ್ತಿಲ್ಲ. ನಿಮಗೆ ನೆನಪಿದೆ, ಮೋದಿಯವರು ಅಂಡಮಾನಿಗೆ ಹೋಗಿ ಬಂದ ಮೇಲೆ ಇಡೀ ಪ್ರಪಂಚದಾದ್ಯಂತ ಅಂಡಮಾನು ಒಂದು ಪ್ರವಾಸಿ ತಾಣವಾಗಿ ಅದೊಂದು ಹೊಸ ಚರಿಷ್ಮದಿಂದ ತೆರ್ಕೊಂಡಿದೆ. ಬಹುಶಃ ಆ ಸ್ಫೂರ್ತಿಯೂ ಇರಬಹುದು ನಾವೇನು ಅಂಡಮಾನ್ ಪ್ರವಾಸವನ್ನು ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ದೇನೆ. ಅಂಡಮಾನ್ಗೆ ಹೋಗುವವರು
ಇಲ್ಲಿಯ ಕೆಳಗಿನ ವಿಳಾಸ ಇದೆ, ಅಡ್ರೆಸ್ ಇದೆ, ಅವರನ್ನು ಸಂಪರ್ಕಿಸ್ಬೋದು. ಮತ್ತು ನಾನು ಮೊದಲೂ ಹೇಳಿದಾಗೇ ನವೀನ್ನೊಟ್ಟಿಗೆ ನಾನೂ ಕೂಡ ಪ್ರವಾಸ ಮಾಡಿ ಅದನ್ನು ರಿಯಾಲಿಟಿ ಚೆಕ್ ಮಾಡಿದ್ದೇನೆ. ಮತ್ತು ಪ್ರವಾಸ ಮಾಡಿ ಬಂದವರು ಕೂಡ ಅದ್ಭುತವಾಗಿ ನಿಮ್ಮೊಟ್ಟಿಗೆ ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ನೀವು ಅಂಡಮಾನಿಗೆ ಹೋಗ್ಬೋದು. ಅಂಡಮಾನು ಒಂದು ಅನನ್ಯವಾದಂಥ ಪ್ರವಾಸ ಅನ್ನೋದನ್ನು ಈಗ ನವೀನ್ ಹೇಳಿದಾಗಲೇ ಒಂದು ಬಾಯಲ್ಲಿ ನೀರೂರಿಸುವಷ್ಟು ಅದು ನಮ್ಮನ್ನು ಆಕರ್ಷಿಸ್ತಾ ಇದೆ.